ನಮಸ್ಕಾರ ಸ್ನೇಹಿತರೆ, ಟೂರ್ ಟೂರ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ನಂದಿ ಬುಲ್ ಟೆಂಪಲ್ ಅಂದರೆ ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ನೋಡಿ, ಈಗ ನಾನು ಸ್ಟೆಪ್ಸ್ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಕೆಳಗಡೆಯಿಂದ ಬಂದರೆ 600 ಸ್ಟೆಪ್ಸ್ನ ನೀವು ಹತ್ಕೊಂಡು ಹೀಗೆ ಮೇಲಕ್ಕೆ ಬಂದರೆ ನಂದಿ ಬುಲ್ ಟೆಂಪಲ್ ಅಂದರೆ ನಂದಿ ಬೆಟ್ಟ ಸಿಗುತ್ತೆ. ಈ ನಂದಿ ಬೆಟ್ಟದ ವಿಶೇಷತೆ ಏನಪ್ಪ ಅಂದರೆ, ಒಂದೇ ಒಂದು ಕಲ್ಲಲ್ಲಿ ಈ ನಂದಿ ವಿಗ್ರಹನ ಕೆತ್ತನೆ ಮಾಡಲಾಗಿದೆ. ತುಂಬ ಫೇಮಸ್ ಇದು. ಈ 600 ಸ್ಟೆಪ್ಸ್ ನೀವು ಮೇಲೆ ಹತ್ತಿ ಬಂದಾಗ ಈ ನಂದಿ ವಿಗ್ರಹ ನಿಮಗೆ ಕಾಣಿಸುತ್ತೆ. ತುಂಬ ದೊಡ್ಡ ವಿಗ್ರಹ ಇದು, ಕಲ್ಲಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಅದು ಬಿಟ್ಟರೆ ನಿಮಗೆ 2 ವೀಲರ್ 4 ವೀಲರಲ್ಲಿ ನೀವು ಬರೋದಾದರೆ ನೋಡಿ, ಇಲ್ಲಿ ರೋಡ್ ಕಾಣಿಸುತ್ತಲ್ವಾ, ಈ ರೋಡಲ್ಲಿ ನೀವು ಬಂದರೆ 2 ವೀಲರ್ ಆರ್ 4 ವೀಲರಲ್ಲಿ ಬರ್ಬೋದು. ನೋಡಿ, ಈ ರೋಡಲ್ಲಿ ಬಸ್ಗಳು ಬರ್ತವೆ, ಈ ಥರ ಬಸ್ಗಳು ಬರ್ತವೆ. ಮತ್ತು ಈ ರೋಡಲ್ಲಿ ನೀವು ಹೋಗ್ಬೋದು, ಔಟ್ಸೈಡ್ ಅಂದರೆ ಕೆಳಗಡೆ, ಬೆಟ್ಟದ ಕೆಳಗಡೆ ಹೋಗ್ಬೋದು. ಈಗ ನೋಡಿ, ಈ ರೋಡ್ ಬಿಟ್ಟು ಇಲ್ಲಿ ಡಿವಿಯೇಷನ್ ತೊಗೊಳುತ್ತಲ್ಲ, ನೀವು ಈ ರೋಡಿಗೆ ಬಂದರೆ ಈ ರೋಡಲ್ಲೇ ಲೆಫ್ಟ್ ಸೈಡಲ್ಲೇ ಇರೋದು ನಂದಿ ವಿಗ್ರಹ, ನಂದಿ ಬಸವ ಅಂತ ಹೇಳ್ತಾರೆ. ತುಂಬ ವಿಶಿಷ್ಟವಾದ ವಿಗ್ರಹ, ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದ್ರಿಂದ ತುಂಬ ದೇಶ ವಿದೇಶಗಳಿಂದೆಲ್ಲ ಬರ್ತಾರೆ ಇದನ್ನು ನೋಡೋಕ್ಕೆ. ಈಗ ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಆದರೂ ನಾನು ನಿಮಗೆ ಹೊರಗಡೆಯಿಂದ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡ ಬಂಡೆ ಕಲ್ಲಲ್ಲಿ, ಈ ಒಂದೇ ಒಂದು ಬಂಡೆ ಕಲ್ಲಲ್ಲಿ ಕೆತ್ತಿರೋಂಥ ನಂದಿ ಬಸವ. ಮೈಸೂರಿನ ಚಾಮುಂಡಿ ಬೆಟ್ಟದ ಕೆಳಗಡೆ 400 ಸ್ಟೆಪ್ ನೀವು ಕೆಳಗಡೆ ಬಂದರೆ ಈ ನಂದಿ ಬಸವ ಸಿಗುತ್ತೆ. ಅದು ಬಿಟ್ಟರೆ 600 ಸ್ಟೆಪ್ಸು ನೀವು ಕೆಳಗಡೆಯಿಂದ ಮೇಲಕ್ಕೆ ಬಂದರೆ ಈ ನಂದಿ ಬಸವ ಸಿಗುತ್ತೆ. ನೋಡಿ, ಈ ಥರ ಈ ಸ್ಟೆಪ್ಸ್ನ ನೀವು ಹತ್ಕೊಂಡು ಹೋಗಬೇಕು. 400 ಸ್ಟೆಪ್ಸ್ ಹೋದರೆ ನಿಮಗೆ ಚಾಮುಂಡಿ ಬೆಟ್ಟ ಸಿಗುತ್ತೆ. ಅದು ಬಿಟ್ಟರೆ ಕೆಳಗಡೆಯಿಂದ ಬರೋದಾದರೆ 600 ಸ್ಟೆಪ್ಸ್ ನೀವು ಮೇಲೆ ಕತ್ತಿ ಬರಬೇಕು. ನೋಡಿ, ಈ ಥರ ಸ್ಟೆಪ್ಸ್ಗಳಿರ್ತವೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ? ನೋಡಿ, ಇವಾಗ ಇಲ್ಲಿಂದ ನೋಡಿ ಕಾಣಿಸುತ್ತೆ. ನೋಡಿ, ಇದೆ ನಂದಿ ಬುಲ್ ಟೆಂಪಲ್. ಒಂದು ದೊಡ್ಡ ಒಂದೇ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥ ವಿಗ್ರಹ. ಥ್ಯಾಂಕ್ ಯು. ಸ್ನೇಹಿತರೆ, ಟೂರ್ಮಯ ಚಾನಲ್ಗೆ ಸ್ವಾಗತ. ಇದು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಬರುತ್ತೆ, ಮೈಸೂರಲ್ಲಿ. ತುಂಬ ಹಳೆಯ ದೇವಸ್ಥಾನ. ಪ್ರಸಿದ್ಧ ದೇವಸ್ಥಾನ ಇದು. ತುಂಬ ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಈಗ ಸ್ವಲ್ಪ ರಿನಿವೇಷನ್ ಇದೆ, ಹೀಗಾಗಿ ನಿಮಗೆ ಮುಖ್ಯ ದ್ವಾರ ಕ್ಲೋಸ್ ಆಗಿದೆ. ಹೀಗಾಗಿ ಸೈಡ್ನಿಂದ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಮೇನ್ ಬಾಗಿಲು. ಈಗ ಇದೇ ದ್ವಾರ ಬಾಗಿಲು. ಇಲ್ಲಿಂದ ನೀವು ಒಳಗಡೆ ಹೋಗ್ತಾರೆ.
ನಮಸ್ಕಾರ ಸ್ನೇಹಿತರೆ, ಊರ್ಮಯ ಚಾನಲ್ಗೆ ಸ್ವಾಗತ. ಇದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಇದು ಒಂಟಿಕೊಪ್ಪಲಲ್ಲಿ ತುಂಬ ಫೇಮಸ್ ದೇವಸ್ಥಾನ ಇದೆ ಮೈಸೂರಲ್ಲಿ. ಇದು ಹಾಗೆ ಒಂದು ನಿಮಗೆ ತೋರಿಸ್ತೀವಿ. ತುಂಬ ಕ್ರೌಡ್ ಇರುತ್ತೆ, ತುಂಬ ಫೇಮಸ್ ಅಂತೀವಿ. ಯಾಕಂದರೆ ತುಂಬ ವರ್ಷದ ಹಳೆಯ ದೇವಸ್ಥಾನ ಇದು. ನೋಡಿ ಎಷ್ಟು ಭಕ್ತಾದಿಗಳು ನೋಡಿ ಯಾವ ಥರ ಇರ್ತಾರೆ ಇಲ್ಲಿ. ಶ್ರೀನಿವಾಸನ್ ದಾಸ ನಮಸ್ಕಾರ ಸ್ನೇಹಿತರೆ, ಊರ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಅವಧೂತ ದತ್ತಪೀಠ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ, ಇದು ಮೈಸೂರಲ್ಲಿರೋದು. ಇದು ಬಂದು ಚಾಮುಂಡಿ ಬೆಟ್ಟದಿಂದ ನೀವು ಕೆಳಗಡೆ ಬಂದರೆ ಈ ಆಶ್ರಮ ಸಿಗುತ್ತೆ. ಅವಧೂತ ದತ್ತಪೀಠ ಆಶ್ರಮ. ಇದೆ ಹನುಮದ್ವಾರ. ಹೀಗೆ ಒಳಗಡೆ ಹೋಗೋದು. ಹೀಗೆ ಇದೊಂದು ಮಂಟಪ ಈ ಥರ. ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ ನೋಡಿದ್ರಲ್ಲ ಸ್ನೇಹಿತರೆ. ಇದು ಹೊರಗಡೆಯಿಂದ ನಾನು ವ್ಯೂ ತಗೊಳ್ತಾ ಇರೋದು. ಹೊರಗಡೆ ಇನ್ಸೈಡ್ ನಾಟ್ ಅಲೌಡ್, ವಿಡಿಯೋ ನಾಟ್ ಅಲೌಡ್, ಫೋಟೋಸ್ ತಗೊಳ್ಬೋದು ಅಂತ ಹೇಳಿದ್ದಾರೆ. ನಾನು ಹೊರಗಡೆ ಹೋಗಿ ಮೂವೇಬಲ್ ಫೋಟೋಸ್ನ ಹಾಕ್ತೀನಿ.